ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ದೇವಸ್ಥಾನದಲ್ಲಿ ನಡೆದಿರುವಂತಹ ಘಟನೆಗೆ ಜೈ ಶ್ರೀರಾಮ್ ಬೇಕೇ ಬೇಕು. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಮಾಂಸ ಬೋನ್ಸ್ ಮೂಲಿಗಳನ್ನು ಕೂಡ ತಗೊಂಡು ಬಂದು ದೇವಸ್ಥಾನದಲ್ಲಿ ಹಾಕಿರೋದಂತ ಆಗಿದೆ. ಆದರೂ ಕೂಡ IGP ಕೂಡ ಮೊನ್ನೆ ಬಂದು ಭೇಟಿ ನೀಡಿದ್ದಾರೆ. ಅದು ಒಂದು ಚಿಕ್ಕ ವಿಷಯ ಅಂತಂದ್ರು. ಆದರೆ ಇದು ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಲ್ಲಿ ಇಂಥ ಭಾವನೆ ಬಂದಾಗ ಅದು ಚಿಕ್ಕ ವಿಚಾರ ಅಂತ ಯಾವಾಗಲೂ ಕೂಡ ನಾವು ಪರಿಜ್ಞಾನಕ್ಕೆ ತಗೋಬಾರದು. ಯಾಕಂತಂದ್ರೆ ಅದೇ ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಲ್ಲಿ ಈ ತರ ವಿಚಾರ ನಡೆದ್ರೆ ಚಿಕ್ಕ ವಿಚಾರ ಅಂತ ನಾವು ಯಾವ ತರ ಭಾವಿಸ್ತೀವಿ. ಸುಮಾರು ವರ್ಷಗಳಿಂದ ಪುರಾತನ ದೇವಸ್ಥಾನ ಅದು. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮಾನ ಮಾಲ ಧರಿಸಿ ಇಲ್ಲಿ ಪವಿತ್ರವಾದಂತ ಕಿಷ್ಕಿಂಧ ಅಂಜನಾದ್ರಿ ಬೆಟ್ಟಕ್ಕೂ ಕೂಡ ನಾವು ಮಾಲ ಹಾಕೊಂಡು ಹೋಗ್ತೀವಿ. ಮತ್ತೆ ಇಲ್ಲೇ ಪಕ್ಕದಲ್ಲಿರುವಂತ ಆಂಧ್ರದಲ್ಲಿರುವಂತ ಕಸಾಪುರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮಾಲ ಹಾಕ್ತಾರೆ. ಮತ್ತು ನೇಮಕಲ್, ಮುರುಡಿ ಇಂಥ ದೇವಸ್ಥಾನಗಳು ಕೂಡ ಮಾಲ ಅಲ್ಲಿಂದ ಧರಿಸಿ ನಾವು ವಿಸರ್ಜನೆ ಮಾಡೋದಕ್ಕೆ ಹೋಗ್ತಾರೆ. ಅಂತ ಪುರಾತನ ದೇವಸ್ಥಾನದಲ್ಲಿ ಹಿಂದೂ ಮನೋಭಾವನ ಕೂಡ ಧಕ್ಕೆ ಆಗಿದೆ. ಅದಕ್ಕಾಗಿ ಈ ವಿಚಾರನು ಅಷ್ಟು ಸುಲಭವಾಗಿ ತಗೋಬಾರದು. ಆ ಕಿಡಿಗೇಡಿಗಳು ಯಾರಿದ್ದಾರೋ ಅವ್ರಿಗೆ ತಕ್ಷಣ ಶಿಕ್ಷೆ ಆಗಬೇಕು. ಮತ್ತು ಉಳಿದಿರೋ ದೇವಸ್ಥಾನಗಳಲ್ಲಿ ಕೂಡ CC ಕ್ಯಾಮೆರಾ ಕೂಡ ಒಳಪಡಿಸಬೇಕಂತೇಳಿ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ನಾವು ಒಂದು ಸೂಕ್ತವಾಗಿ ಒಂದು ವಿಚಾರ ನಾವು ಮುಂದೆ DC ಅವರಿಗೆ ಇಡ್ತಾ ಇದ್ದೀವಿ. 6ನೇ ತಾರೀಕು ಶುಕ್ರವಾರ ನಡೆದ ಘಟನೆ. ನಾಗಲಕೆರೆ ಆಂಜನೇಯ ಸ್ವಾಮಿ ಟೆಂಪಲ್ದಾಗ ಮಾಂಸವನ್ನು ತಂದು ಹಾಕಿದಾರಂತ ಎಲ್ಲ ಸುದ್ದಿ ಆಗ್ತಾ ಇದ್ರೆ ಡಿಪಾರ್ಟ್ಮೆಂಟ್ ಅವ್ರು ಏನೇ ಮಾತಾಡ್ತಾ ಇದಾರೆ ಅಂದ್ರೆ ಅದೇನೋ ನಾಯಿ ಬೆಕ್ಕು ಅಂತಾರ. ಅಷ್ಟಿಷ್ಟು ನಾಯಿ ಬೆಕ್ಕು ತಗೊಂಬಕ್ಕೆ ಯಾರು ಈಗ ಇರೋ ರೇಟ್ 800 ರೂಪಾಯಿ kg ಐತೆ. ನಾಯಿ ಬೆಕ್ಕು ಕೊಡ ಅಂತ ಯಾರಿಗೆ ಅಷ್ಟು ಫ್ರೀ ಯಾರು ಇಲ್ಲ. ಈಗ ಡಿಪಾರ್ಟ್ಮೆಂಟ್ ಹೇಳೋದಕ್ಕೆ ಹೆಂಗೆ ಹೇಳ್ಬೇಕು? ಏನು ಆಗೈತಪ್ಪ ಅಂದ್ರೆ ನೋಡ್ತೀವಂತಂದ್ರೆ ಸ್ವಲ್ಪ ಪರವಾಗಿಲ್ಲ. ನಾಯಿ ಬೆಕ್ಕಿಗೆ ಇಡೋಂಥ ಉದಾರ ಮನಸ್ಸು ಯಾರಿಗೆ ಇಲ್ಲ. ಅಷ್ಟಿಷ್ಟು kg ಗಟ್ಟಲೆ ಇಡೋಂಥ ಯಾರಿಗೆ ಇಲ್ಲ. ಅದಕ್ಕೆ ಡಿಪಾರ್ಟ್ಮೆಂಟು ಸ್ವಲ್ಪ ಎತ್ತಿಚ್ಕೊಂಡು ಏನಪ್ಪ ಯಾರು ಮಾಡ್ಯಾರ ಏನಂತ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ನಾವು DC-ಗೆ ಬಂದು ಮೆಮೊರಾಂಡಮ್ ಕೊಡ್ತಾ ಇದ್ವಿ. ನೀವು ಸುಮ್ಮನೆ ಬೆಕ್ಕ ತಗೊಂಬಂದೈತೆ, ನಾಯಿ ತಗೊಂಬಂದು ನಾಯಿಗೆ ಬೆಕ್ಕ ಗಿಡ ಕಾಲು ಹೋಗ್ಬಿಟ್ಟೈತೆ. ಮೊದಲಿತ್ತು, ಇವಾಗ 800 ರೂಪಾಯಿ kg ಆಗೈತೆ ಮಟನ್. ಬೆಕ್ಕಿಗೆ ಕೊಡ್ತಾರ, ಹೋಗಿ ಹಾಕ್ಯಂಬ, ಹೋಗಿ ಅಲ್ಲಿ ಹೋಗಿ ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿ ಹಾಕ್ಬಂದು ಬೆಕ್ಕಿಗೆ ಕೊಡ್ತಾರ, ನಾಯಿಗೆ ಕೊಡ್ತಾರ. ಒಂದು ಪೀಸ್ ಕೊಡೋದಿಲ್ಲ ಇವಾಗ. ಅಷ್ಟು ರೇಟ್ ಕಾಸ್ಟ್ ಆಗೈತೆ. ಸುಮ್ಮನೆ ಡಿಪಾರ್ಟ್ಮೆಂಟ್ ಅವರು ಕಾಲಕ್ಷೇಪನ ಮಾಡೋದಕ್ಕೆ ಹೇಳ್ತಾ ಇದ್ರಾಗಲಿ ಅದನ್ನ ಡೈರೆಕ್ಟ್ ಏನು ನಡೆದೈತಂತ ಸ್ವಲ್ಪ ಕೂಲಕುಚ್ಚುವಂಕ ಎಂಕ್ವೈರಿ ಮಾಡಿದ್ರೆ ಗೊತ್ತಾಗ್ತದೆ. ಈ ಮೆಮೊರಮ್ ಕೊಡೋಕ್ಕೆ ನಮ್ಮ DC ಸಾಹೇಬ್ರು ಬಂದಿದ್ವಿ. ಇವ್ರ ಮುಖಾಂತರ ನಾವು ಹೇಳ್ತಾ ಇದ್ವಿ, ಯಾರು ತಪ್ಪು ಮಾಡಿದ್ದವ್ರನ್ನ ಶಿಕ್ಷೆ ಆಗ್ಬೇಕಂತ ನಾವು ಕೇಳ್ಕೊಂತ ಇದ್ವಿ. ಬಳ್ಳಾರಿ ನಗರದ ನಾಗರಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಂಸವನ್ನು ಕವರ್ನಲ್ಲಿ ಹೋಗಿದಿರೋದು ಇದು ಖಂಡನೀಯವಾದ ವಿಷಯ. ಇದೇ ರೀತಿ ಇನ್ನೊಂದ್ಸರಿ ನಡಿಬಾರ್ದು ಅಂತೇಳಿ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ DC-ಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಅದೇ ರೀತಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳಿಗೂ CCTV ಕ್ಯಾಮ್ರಾ ಅಳವಡಿಸಿ ಆಯಾ ದೇವಸ್ಥಾನಗಳಿಗೆ ಆದೇಶ ನೀಡಬೇಕಂತೇಳಿ DC ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ವಿ. ನಾವು ವಿಶ್ವ ಹಿಂದೂ ಪರಿಷತ್ ಘಟನೆ ಆಗತ್ಲೆ ಇಮಿಡಿಯೇಟ್ಲಿ ನಾವು ಹೋಗಿದ್ವಿ. ಅವತ್ತೇ ಮೀಡಿಯಾದವ್ರು ಬಂದಿದ್ರು, ನಾವೆಲ್ಲ ಬೈಟ್ ಕೊಟ್ವಿ. ಪೊಲೀಸವರು ಇದ್ರು, IG ಅವರು ಬಂದಿದ್ರು, SP ಅವರು ಬಂದಿದ್ರು, ಪ್ರತಿ ಇಲಾಖೆ ಅಲ್ಲಿದ್ರು. ಬಟ್ 6ನೇ ತಾರೀಕು, ಇವತ್ತು ಆಲ್ರೆಡಿ 9ನೇ ತಾರೀಕು, ಎಂತೆಂಥ ಕೈದಿಗಳನ್ನೇ 24 ತಾಸಲ್ಲಿ ಹಿಡಿತಾರೆ, ಎಂತೆಂಥ ಕ್ರೈಮ್ಗಳನ್ನೇ ಇನ್ನಾದ್ರೂ ಕೂಡ ಯಾರು ಕ್ರಮ ತಗೊಂಡಿಲ್ಲ. ಅದು ಸ್ವಲ್ಪ ಅದಕ್ಕೆ ನೀವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀರೋ ಅಷ್ಟು ನಾವು ಹೋರಾಟಗಳು ಜಾಸ್ತಿ ಮಾಡ್ಬೇಕಾಗತ್ತೆ ಅಂತೇಳಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ನಾವು ಮನವಿ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.